ಗುಡ್ ಈವ್ನಿಂಗ್ ಮಕ್ಕಳೇ. ಏನ್ ಮಾಡ್ತಾ ಇದ್ದೀರಾ ಎಲ್ರು? ಕಾಫಿ ಎಲ್ಲ ಆಯ್ತಾ ಎಲ್ರಿದ್ದು? ಆರೂವರೆ ಆಗ್ಬಿಟ್ಟಿದೆ. ಕ್ಲಾಸ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ರೆಡಿಯಾಗಿ ಕೂತಿದ್ದೀರಾ? ಇನ್ನೇನ್ ಸ್ವಲ್ಪ ಟಾಪಿಕ್ ಉಳ್ಕೊಂಡಿದೆ ಅಲ್ವಾ ಈ ಒಂದು ಚಾಪ್ಟರ್ ಇಂದು. ಇನ್ನೊಂದ್ ಚೂರು ಒಂದೆರಡು ಕಾನ್ಸೆಪ್ಟ್ಸ್ ಉಳ್ಕೊಂಡಿದೆ, ಅದನ್ನ ಕಲ್ತ್ಬಿಟ್ರೆ ಪರ್ಫೆಕ್ಟ್ ಅಲ್ವಾ? ಓಕೆ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಏನೇನ್ ಕಲ್ತಿದ್ವಿ ನೆನ್ಪಿದ್ಯಾ? ನಾವು ನಿನ್ನೆ ಕ್ಲಾಸಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಏನೇನನ್ನ ಕಲ್ತಿದ್ವಿ ನಾವು ನಿನ್ನೆ ಕ್ಲಾಸಲ್ಲಿ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ವಾ? ಹೇಗೆ ಲೈನ್ಸ್ ಅನ್ನ ಡ್ರಾ ಮಾಡುವುದು, ಈಕ್ವೇಶನ್ ಅನ್ನ ಹೇಗೆ ಸಾಲ್ವ್ ಮಾಡುವುದು, ಆ ಈಕ್ವೇಶನ್ನಿಗೆ ಸೊಲ್ಯೂಷನ್ ಅನ್ನ ಹೇಗೆ ಕಂಡು ಹಿಡಿಯೋದು, ಇದನ್ನೆಲ್ಲದನ್ನು ನಾವು ನಿನ್ನೆ ಎಕ್ಸಾಂಪಲ್ಸ್ ಸಾಲ್ವ್ ಮಾಡ್ತಾನು ನೋಡಿದೀವಿ. ಹಾಗೆ ಮೊನ್ನೆ ಕ್ಲಾಸಲ್ಲೂ ಕೂಡ ನಾವು ಇದನ್ನ ಕಲ್ತಿದ್ದೀವಿ. We will get 3 types of lines for the given equation. Set of equations ಗೆ ನಮಗೆ 3 ರೀತಿ ಲೈನ್ಸ್ ಅನ್ನ ನಾವು ನೋಡಬಹುದು. What are they? Coinciding lines, intersecting lines and parallel lines. If the coefficients, relationship between coefficient ಯಾವ ರೀತಿ ಇರಬೇಕು? If the ratio of coefficients ಹೇಗೆ ಇದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ತೀವಿ? Coefficients, ratio of coefficients of x square is equal to coefficient of x not equal to the ratio of constant term, then it is called parallel lines. ಇದನ್ನೇ ಅಲ್ವಾ ನಾವು ನಿನ್ನೆ ಸಾಲ್ವ್ ಮಾಡಿದ್ದು ಲಾಸ್ಟ್ ಅಲ್ಲಿ ಕ್ಲಾಸ್ ಮುಗಿಸೋವಾಗ. a1 by a2 is equal to b1 by b2 but not equal to c1 by c2. ಕಾನ್ಸ್ಟೆಂಟ್ ಟರ್ಮ್ ನ ರೇಷಿಯೋಗೆ ಅದು ಈಕ್ವಲ್ ಇರಲ್ಲ. ಅಂತಹ ಲೈನ್ಸ್ ಅನ್ನ ನಾವೇನಂತ ಹೇಳ್ತೀವಿ? ಪ್ಯಾರಲಲ್ ಲೈನ್ಸ್. ಸೊ ಸಚ್ ಈಕ್ವೇಶನ್ಸ್ ವಿಲ್ ಹ್ಯಾವ್ ನೋ ಸೊಲ್ಯೂಷನ್ ಅಂಡ್ ಹೆನ್ಸ್ ವಿ ಕಾಲ್ ದೆಮ್ ಆಸ್ ಇನ್ಕನ್ಸಿಸ್ಟೆಂಟ್ ಅಲ್ವಾ? ಇದನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದೀವಿ. ಇನ್ನು ಮಿಕ್ಕಿರೋ 2 ಕೇಸಸ್ ಅಲ್ಲಿ ನಾವೇನನ್ನ ನೋಡ್ಬಹುದು ಮಕ್ಕಳೇ? ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅನ್ನ ನೋಡಬಹುದು. ಎಕ್ಸಾಂಪಲ್ಸ್ ಅನ್ನು ನೋಡಿದ್ವಿ ನಾವು, ಹೌದಾ? ಈ ಒಂದು ಪ್ರಾಬ್ಲಮ್ ಅನ್ನ ನಾವು ನಿನ್ನೆ ಸಾಲ್ವ್ ಮಾಡ್ತಾ ಇದ್ವಿ. ಇದನ್ನ ಸಾಲ್ವ್ ಮಾಡಿದ್ವಿ. ನಮ್ಗೆ ಫಸ್ಟ್ ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದಾಗ, ಫಸ್ಟ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದಾಗ ಐ ಥಿಂಕ್ ನಮ್ಗಿದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿ ಸಿಕ್ಕಿತ್ತು ಅನ್ಸುತ್ತೆ ಅಲ್ವಾ? ಸೆಕೆಂಡ್ ಒನ್ ಕೋಇನ್ಸೈಡಿಂಗ್ ಆ ರೀತಿ ಏನೋ ಸಿಕ್ಕಿತ್ತು. ಯಾವ ರೀತಿ ಲೈನ್ ಸಿಕ್ಕಿತ್ತು ನೆನ್ಪಿದ್ಯಾ? ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ 2 ಈಕ್ವೇಶನ್ದು ಏನು ಇಲ್ಲ, ಜಸ್ಟ್ ಕೋಎಫಿಷಿಯಂಟ್ಸ್ ಅನ್ನ a1 by a2 b1 by b2 ಹೀಗೆ ನಾವು ಸಾಲ್ವ್ ಮಾಡ್ತಾ ಸಾರಿ ಇಲ್ಲಿ a1 by a2 ಮತ್ತೆ b1 by b2 ಹಾಗೆ c1 by c2 ಈ ರೀತಿ ರಿಲೇಶನ್ಶಿಪ್ ಅನ್ನ ನೋಡಿದಾಗ, ರೇಷಿಯೋವನ್ನ ತಗೊಂಡಾಗ ನಮ್ಗೆ 3 ನಾವು ಸ್ಟಡಿ ಮಾಡಿರುವಂತಹ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಗೆ ಅದು ಸಿಮಿಲರ್ ಆಗಿರತ್ತೆ. ಅದರ ಬೇಸ್ಡ್ ನಾವು ಕನ್ಕ್ಲೂಷನ್ ಗೆ ಬರಬಹುದು. ಲೈನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಸೊ ಇದು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು. ಇದರಲ್ಲಿ ನಾವು ಈ ರೀತಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೆ ಎಕ್ಸಾಂಪಲ್ ಅನ್ನ ನೋಡಿದ್ವಿ ಅಲ್ವಾ ಮಕ್ಕಳೇ? ಸಾಲ್ವ್ ಮಾಡಿ ಕೂಡ ನೋಡಿದ್ವಿ. ಹಾಗೆ ಗ್ರಾಫ್ ಯಾವ ರೀತಿ ಬರುತ್ತೆ ಅಂತಾನು ನೋಡಿದ್ವಿ.
ಇದು ಎಕ್ಸಾಂಪಲ್ ಫಾರ್ ಕೋಇನ್ಸೈಡಿಂಗ್ ಲೈನ್ಸ್. ನಾವು ಸಾಲ್ವ್ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಫಸ್ಟ್ ಈಕ್ವೇಶನ್ ನಾವು ನಿನ್ನೆ ಇದನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ, ಸೊ ಇದು ಕೋಇನ್ಸೈಡಿಂಗ್ ಲೈನ್ಸ್ ಅಂತ ಗೊತ್ತಾಯ್ತು ನಮ್ಗೆ. ಅದರ ಈಕ್ವೇಶನ್ ಗ್ರಾಫ್ ಈ ರೀತಿಯಾಗಿ ಬರುತ್ತೆ ಮಕ್ಕಳೇ. ಇದು ಒಂದು ಈಕ್ವೇಶನಿನ ಗ್ರಾಫ್ ಲೈನ್ ಆದ್ರೆ ಇನ್ನೊಂದು ಕೂಡ ಇದ್ರ ಮೇಲೇನೆ ಹೀಗೆ ಓವರ್ಲ್ಯಾಪ್ ಆಗಿರೋದು. ಅಂದ್ರೆ ನೋಡಿ, ನಿಮ್ಗೆ ಈ ಒಂದೊಂದು ಸೊಲ್ಯೂಷನ್ ಎರಡು ಈಕ್ವೇಶನ್ನಿಗೂ ಸೊಲ್ಯೂಷನ್ ಆಗಿರತ್ತೆ. ಅದಕ್ಕೇನೆ ನಾವೇನಂತ ಹೇಳ್ತೀವಿ, ಇನ್ ಕೇಸ್ ಆಫ್ ಕೋಇನ್ಸೈಡಿಂಗ್ ಲೈನ್ಸ್ we will have infinite number of solutions. Each point is a solution. ಅದಕ್ಕೆ ಅಲ್ಲಿ n ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇಲ್ಲೂ ನೋಡಿ, ನಾವು ನಿನ್ನೆ ನೋಡಿದ್ವಿ ಅಲ್ವಾ, ಸ್ಟೇಟ್ಮೆಂಟ್ ತರ ಪ್ರಶ್ನೆ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಡ್ರಾ ದ ಈಕ್ವೇಶನ್. ನಾವು ಒಂದು ಈಕ್ವೇಶನ್ ಅನ್ನ, ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನ ಬಳಸಿ ನಾವೇ ಒಂದು ಈಕ್ವೇಶನ್ ಅನ್ನ ಫಾರ್ಮ್ ಮಾಡಬೇಕು. ಹೇಗೆ ಮಾಡೋದು ಅದು ಇಲ್ಲೂ ಇನ್ನೊಂದ್ಸಲ ನಾವು ಟ್ರೈ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆಗೋಣ. ಇಲ್ಲಿ ನೋಡಿದ್ರೆ ಹಾಫ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್, ಪೆರಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಜಸ್ಟ್ ಡಿನೋಟ್ ಇಟ್ ಆಸ್ ಪಿ. ಆಯ್ತಾ, ಹಾಫ್ ದ ಪೆರಿಮೀಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಪೆರಿಮೀಟರ್ ನ ಅರ್ಧ ಅಂತ ಆಯ್ತು. ಅದಕ್ಕೆ ಕ್ಯಾನ್ ವಿ ರೈಟ್ ಇಟ್ ಆಸ್ p/2? ಎಸ್ ವಿ ಕ್ಯಾನ್ ಅಲ್ವಾ, ಬಿಕಾಸ್ ಹಾಫ್ ದ ಪೆರಿಮೀಟರ್ ಅಂತ ಅವರೇ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ. ಇನ್ಫಾರ್ಮೇಶನ್ ಅರ್ಧಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿರೋ ಕ್ವೆಶ್ಚನ್ ಅಲ್ಲೇ ಇರುತ್ತೆ. ವಿ ಜಸ್ಟ್ ಹ್ಯಾವ್ ಟು ಸಿ ದ ಇನ್ಫಾರ್ಮೇಶನ್ ಅಷ್ಟೇ. ಆಯ್ತಾ, ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಅಂತಾನು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಏನ್ ಅರ್ಥ ಆಗ್ಬೇಕು, ನಾವು ಪೆರಿಮೀಟರ್ ರೆಕ್ಟ್ಯಾಂಗಲ್ಗೆ ಯಾವ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಆಯ್ತಾ, whose length is 4 meter more than its width. ಆಯ್ತಾ, ಸೊ ಇಲ್ಲಿ ನಾವು ಫಸ್ಟ್ ಪೆರಿಮೀಟರ್ ಫಾರ್ಮುಲಾ ನೋಡೋದಾದ್ರೆ p is equal to 2 times length plus width ಅಲ್ವಾ. This is the standard formula to find out perimeter of a rectangle ಅಲ್ವಾ ಮಕ್ಳೇ. ಸೊ ಇಲ್ಲೇನ್ ಕೇಳ್ತಾ ಇದ್ದಾರೆ, ಲೆಂತ್ ಈಸ್ 4 meter ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ವಿಡ್ತ್ ಎಲ್ ಅಂತ ಕನ್ಸಿಡರ್ ಮಾಡೋಣ, ಸಾರಿ ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡೋಣ. ವಿಡ್ತ್ ಅನ್ನ ಡಬ್ಲ್ಯೂ ಅಂತ ತಗೊಂಡ್ರೆ ಲೆಂತ್ ಈಸ್ 4 meter ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ ಈಸ್ ಈಕ್ವಲ್ ಟು ವಿಡ್ತ್ ಪ್ಲಸ್ 4 ಅಂತ ಬರಿಬಹುದು ಅಲ್ವಾ, ಬಿಕಾಸ್ ಇಟ್ ಈಸ್ 4 meter ಮೋರ್ ದ್ಯಾನ್ ವಿಡ್ತ್. ಸೊ ನಮ್ಗೆ ವಿಡ್ತ್ ಎಷ್ಟಿದೆ ಅಂತಾನೂ ಗೊತ್ತಿಲ್ಲ, ಲೆಂತ್ ಎಷ್ಟಿದೆ ಅಂತಾನೂ ಗೊತ್ತಿಲ್ಲ. ದೀಸ್ ಟು ಆರ್ ದ ವೇರಿಯೇಬಲ್ಸ್. ಅದೇ ಏನ್ ಗೊತ್ತಿದೆ ನಮ್ಗೆ, ಇಲ್ಲಿ ಲೆಂತ್ ವಿಡ್ತ್ಗಿಂತನೂ 4 meter ಜಾಸ್ತಿ ಇದೆ. ಸೊ ಅಲ್ಲಿಂದ ನಾವು ಈ ಒಂದು ಈಕ್ವೇಶನ್ ಅನ್ನ ಬರ್ಕೋಬಹುದು ಅಲ್ವಾ ಮಕ್ಳೇ. ನಮ್ಗೀಗ ಇಲ್ಲೊಂದು ಈಕ್ವೇಶನ್ ಸಿಕ್ತು, ಪೆರಿಮೀಟರ್ ಫಾರ್ಮುಲಾ. ದಿಸ್ ಈಸ್ ಅವರ್ ಸೆಕೆಂಡ್ ಈಕ್ವೇಶನ್, ಹೌದಾ. ಸೊ ಅಲ್ಲಿ ಇನ್ನೂ ಒಂದು ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇದ್ದಾರೆ, ಹಾಫ್ ಆಫ್ ದ ಪೆರಿಮೀಟರ್ ಇಸ್ 36 meters ಅಂತಾನು ಹೇಳ್ತಾ ಇದ್ದಾರೆ. ಸೊ p/2 is 36. ಹೌದಾ, 36 meters. ಅಂಡ್ ಒನ್ ಮೋರ್ ಥಿಂಗ್, ನಾವು ಯಾವುದೇ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದಾಗ ಫೈನಲ್ ಆನ್ಸರ್ ಜೊತೆಗೆ ಯೂನಿಟ್ ಅನ್ನ ಮೆನ್ಷನ್ ಮಾಡಬೇಕು, ಮರಿಬೇಡಿ ಆಯ್ತಾ. ಅಲ್ಲಿ ಏನೆಲ್ಲ ನಾವು ಯೂನಿಟ್ಸ್ ಅನ್ನ ಯೂಸ್ ಮಾಡಿದೀವಿ ಅದನ್ನೆಲ್ಲದನ್ನು ನಾವು ಎಲ್ಲದನ್ನು ಅಲ್ಲ, ಆನ್ಸರಿಗೆ ರಿಲೇಟೆಡ್ ಯೂನಿಟ್ ಅನ್ನ, ಈಗ ಲೆಂತ್ ಎಲ್ಲ ಇದ್ರೆ ಮೀಟರ್ ಅಲ್ಲಿ ಅಥವಾ ಸೆಂಟಿಮೀಟರ್ ಅಲ್ಲಿ ಇದ್ರೆ ಸೆಂಟಿಮೀಟರ್ ಅಲ್ಲಿ, ಇನ್ನು ಮಾಸ್ ಇದ್ರೆ ಕೆಜಿ ಅಥವಾ ಗ್ರಾಮ್, ಈ ತರ ಯೂನಿಟ್ಸ್ ಅನ್ನ ಮೆನ್ಷನ್ ಮಾಡಬೇಕು, ಅದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಿಷ್ಟು ನಮ್ಗೆ ಗೊತ್ತಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿತ್ತು, ಹೌದಾ. ಈಗ p/2 36 ಅಂತ ಗೊತ್ತಿದೆ, ಆದ್ರೆ ನಮ್ಮ ಹತ್ರ ಇರೋ ಈಕ್ವೇಶನ್ ಏನು, ಜಸ್ಟ್ p ಅಲ್ವಾ. ಸೊ ನಾವು ಇದನ್ನ p/2 ರೂಪದಲ್ಲಿ ಬರ್ಕೊಳ್ಬಹುದಾ ನೋಡಿ, ಬರ್ಕೋಬಹುದು ಅಲ್ವಾ. ನಾನು ಫಸ್ಟ್ ಈ ಕಡೆಗೆಲ್ಲ ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನ ಹೀಗೆ ಬರೀತೀನಿ, ಒಂದು ಸೈಡಲ್ಲಿ ಬರ್ಕೊಂಡ್ರೆ
ವಿಡ್ತು ನಮ್ಗೆ ಗೊತ್ತಿಲ್ಲ ಏನು ಅಂತ ಹೇಳಿ. ಹೌದಾ? ಸೊ ಇದಿಷ್ಟು ನಮ್ಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಆಯ್ತು. ಇಲ್ಲೇನ್ ಮಾಡ್ಬೋದು ನಾವು, ಈ 2 ಅನ್ನ ಈ ಕಡೆಗೆ ಈಕ್ವಲ್ ಸೈನ್ ಇನ್ನ ಮತ್ತೊಂದು ಸೈಡಿಗೆ ನಾವು ಮೂವ್ ಮಾಡಿದ್ರೆ ಏನಾಗತ್ತೆ, ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ 2 ಮತ್ತೆ L+W. ಹೌದಾ? ಸೊ ಈ ಕಡೆಗೆ ತಗೊಂಡ್ ಬಂದ್ರೆ ಡಿವೈಡ್ ಆಗತ್ತೆ, ಇಸ್ ಈಕ್ವಲ್ ಟು L+W. ಹೌದಾ? ಈಗ ಇಲ್ಲಿ ಕೊಟ್ಟಿರುವಂತಹ P/2 ಇಲ್ಲಿದೆ, ಕಾಣಿಸ್ತಾ ಇದೆ ನಮ್ಗೆ 36 ಅಂತ. ಹೌದಾ? ಸೊ ನಾವಿಲ್ಲಿ P/2 ಬದಲಿಗೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಹಿಯರ್ 36 ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ವಿ ಆಲ್ಸೋ ನೋ L is equal to W plus 4 from this equation, ಅಲ್ವಾ? L is equal to W plus 4. So instead of L, we write W plus 4. ಇನ್ನೊಂದು W ಇದೆ ಇಲ್ಲಿ, ಅದನ್ನ ಮಿಸ್ ಮಾಡಬಾರ್ದು. ಸೊ ಬರ್ದಾಗ ಇಲ್ಲಿ ಏನಾಗತ್ತೆ, W plus W, 1W plus 1W ಸೇರಿ we will get 2W plus 4. ಹೌದಾ? ಇಲ್ಲಿ 36 ಹಾಗೆ ಉಳಿದಿತ್ತು. ಸೊ ನಮ್ಗೀಗ W is our unknown. We have to find the value. ಅದನ್ನ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವು ಅದ್ರ ಜೊತೆಗೆ ಅಂದ್ರೆ W ಜೊತೆಗೆ ಏನೇನಿದೆಯಲ್ಲ ಅದೆಲ್ಲದನ್ನು ಒಂದ್ ಸೈಡ್ ಅಲ್ಲಿ, ನೋನ್ ಕ್ವಾಂಟಿಟೀಸ್ ಅನ್ನ ಒಂದ್ ಸೈಡ್ ಅಲ್ಲಿ ಹಾಕಿ ಅನ್ನೋನ್ ಅನ್ನ ಒಂದ್ ಸೈಡ್ ಅಲ್ಲಿ ಇಡ್ತೀವಿ ಅಲ್ವಾ? ಅದಕ್ಕೆ ಈ 4 ಅನ್ನ ಈ ಕಡೆ ಫಸ್ಟ್ ಮೂವ್ ಮಾಡಿದ್ರೆ ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದಾಗ ಏನಾಗತ್ತೆ, 36 ಮೈನಸ್ 4 ಆಯ್ತು, is equal to 2W. 32 is equal to 2W ಆಯ್ತು. W is equal to 32 by 2. 16 meters. ಸೊ ನಮ್ಗೆ ಇವಾಗ ಗೊತ್ತಾಗಿರೋದೇನು ಸದ್ಯಕ್ಕೆ, ಏನ್ ಗೊತ್ತಾಯ್ತು ನಮ್ಗೆ? ವ್ಯಾಲ್ಯೂ ಆಫ್ W ಅಲ್ವಾ? W is equal to 16 meters ಅನ್ನೋದು ಗೊತ್ತಾಯ್ತು. We still have to find out the value of L. L is equal to W plus 4 ಅಲ್ವಾ ಮಕ್ಳೇ? ನಾವಿಲ್ಲಿ ನೋಡ್ತಾ ಇದ್ದೀವಿ ಆ ಒಂದು ರಿಲೇಷನ್ ಅನ್ನ. ಸೊ W ಈಗ ನಮ್ಗೆ ವ್ಯಾಲ್ಯೂ ಗೊತ್ತಿದೆ, ಸೊ 16 ಆಯ್ತು, ಪ್ಲಸ್ 4 ಅಂತ ಅಂದ್ರೆ ನಮ್ಗೆ ಏನ್ ಸಿಕ್ತು, 20. ಹೀಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ಈಕ್ವೇಶನ್ ಅನ್ನ ನಾವೇ ರೆಡಿ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಇನ್ನು ಅದಕ್ಕೆ ಗ್ರಾಫ್ ಅನ್ನ ಹಾಕಿದ್ರೆ ಈ ಒಂದು ಈಕ್ವೇಶನ್ಗೆ ಇಲ್ಲ, ಇದು ಓಕೆ, ಇಲ್ಲೊಂದು ಈಕ್ವೇಶನ್ ಇದೆ, 2 ಈಕ್ವೇಶನ್ಸ್ ಅನ್ನ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ. ಹೌದಾ? draw the graphs of the equations x minus y plus 1 is equal to 0 and 3x plus 2y minus 12 is equal to 0. Determine the coordinates of the vertices of the triangle formed by these lines and the x-axis and shade the triangular region ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಕ್ವೆಶ್ಚನ್ ತುಂಬಾ ಉದ್ದವಾಗಿ ಕಾಣಿಸ್ತಾ ಇರಬಹುದು, ಬಟ್ ಇಲ್ಲಿ ಏನ್ ಮಾಡ್ಬೇಕು ನಾವು ಅಂತ ಅಂದ್ರೆ, ಈ ಎರಡು ಈಕ್ವೇಶನ್ ಅನ್ನ ನಾವು ಮೊನ್ನೆ ಎಲ್ಲ ಸಾಲ್ವ್ ಮಾಡಿದ್ವಿ ಅಲ್ವಾ? ಇದು ಎರಡು ಈಕ್ವೇಶನ್ ax plus by plus c is equal to 0 ಫಾರ್ಮ್ ಅಲ್ಲೇ ಇದೆ ಅಲ್ವಾ ಮಕ್ಳೇ? ಅದನ್ನ a1 b1 c1 ಅಂತ ತಗೊಂಡು ನಾನು ಆಗ್ಲೇ ಹೇಳ್ದೆ ಎಕ್ಸ್ದು ಕೋಯಿಫಿಷಿಯಂಟ್ ಯಾವ್ದಿರತ್ತೆ, ವಾಯ್ದು ಕೋಯಿಫಿಷಿಯಂಟ್ ಯಾವ್ದಿರತ್ತೆ, ಹಾಗೆ ಕಾನ್ಸ್ಟಂಟ್ ಟರ್ಮ್ ನ ಕೋಯಿಫಿಷಿಯಂಟ್ ಅದನ್ನ ನಾವು ರೇಷಿಯೋ ತಗೊಂಡು b1 by b2 c1 by c2 ಹೀಗೆ ಮಾಡ್ಬಿಟ್ರೆ ನಮ್ಗೆ ಲೈನ್ಸ್ ಯಾವ ತರ ಬರುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಅದಾದ್ಮೇಲೆ ನಾವು ಈಕ್ವೇಶನ್ ಅಲ್ಲಿ ಎಕ್ಸ್ ಮತ್ತೆ ವೈಗೆ ನಾವು ನಿನ್ನೆ ಎಲ್ಲ ಇಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ವಾ? ಇಲ್ಲೆಲ್ಲ ನೋಡಿದೀವಲ್ಲ, ಈ ಒಂದು ಪ್ರಾಬ್ಲಮ್ ಅಲ್ಲಿ ಎಲ್ಲ ನೋಡಿದೀವಿ ಅಲ್ವಾ ಮಕ್ಳೇ? ಹೀಗೆ ಎಕ್ಸಿಗೆ ಒಂದು ವ್ಯಾಲ್ಯೂ ಕೊಟ್ಟು ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ.
then we will get coordinates. By using that coordinates, we have to draw the graph. ಬಟ್ ನಾವು A1/A2 ಮಾಡ್ಕೊಂಡ್ರೆ ಇದೇನು ಜಾಸ್ತಿ ಟೈಮ್ ಆಗಲ್ಲ ಅಲ್ವಾ? ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಆಗಲ್ಲ. ವಿ ವಿಲ್ ನೋ ಹೌ ದ ಲೈನ್ಸ್ ವಿಲ್ ಬಿ. ಅದು ಇಂಟರ್ಸೆಕ್ಟಿಂಗ್ ಇರತ್ತಾ ಅಥವಾ ಕೋಇನ್ಸೈಡಿಂಗ್ ಇರತ್ತಾ, ಪ್ಯಾರಲಲ್ ಇರತ್ತಾ ಅನ್ನೋದು ನಮಗೆ ಈ ರೀತಿ ರೇಷಿಯೋ ತಗೊಂಡಾಗ ಕ್ವಿಕ್ ಆಗಿ ಗೊತ್ತಾಗತ್ತೆ. ಅದಾದ್ಮೇಲೆ ನಾವು ಗ್ರಾಫ್ ಅನ್ನ ಡ್ರಾ ಮಾಡಿದಾಗ ಹೇಗೆ ಬರುತ್ತೆ, ನಾನು ಇಲ್ಲಿ ಡ್ರಾ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮತ್ತೆ ಸಾಲ್ವ್ ಮಾಡೋದಕ್ಕೆ. ಸೊ ಅದೆರಡು ಈಕ್ವೇಶನ್ ಅನ್ನ ಡ್ರಾ ಮಾಡಿದ್ರೆ, ಲೈನ್ಸ್ ಅನ್ನ ಡ್ರಾ ಮಾಡಿದ್ರೆ ನಮಗೆ ಹೀಗೆ ಒಂದು ಟ್ರಯಾಂಗಲ್ ಬರುತ್ತೆ. ಅವ್ರೇನ್ ಕೇಳ್ತಾ ಇದ್ದಾರೆ, ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ ಹೌದಾ, ನಾನಿಲ್ಲಿ ಬ್ಲೂ ಏನು ಕಲರ್ ಇಂದ ಫಿಲ್ ಆಗಿದೆಯಲ್ಲ, ಇದಿಷ್ಟು ಟ್ರಯಾಂಗಲ್ ಅಲ್ವಾ. ಆದ್ರೆ ಇದು ಈ ಒಂದು ಪಾಯಿಂಟ್ಸ್ ಅನ್ನ ನಾವು ನೋಡಬಹುದು, 3 ಪಾಯಿಂಟ್ಸ್ ಅಲ್ವಾ. ಸೊ ಈ ಒಂದು ಕೋಆರ್ಡಿನೇಟ್ಸ್ ಏನಿದೆ ಅದನ್ನೇ ಅವರು ಕೇಳ್ತಾ ಇರೋದು ಕ್ವಶನ್ ಅಲ್ಲಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಹೇಳಿ. ನಾವು ಲೈನ್ ಅನ್ನ ಡ್ರಾ ಮಾಡಿದ್ರೆ ನಮ್ಗೆ ಈಸಿಲಿ ಕೋಆರ್ಡಿನೇಟ್ಸ್ ಸಿಕ್ಬಿಡತ್ತೆ. ಸೊ ಹಾಗೆ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಉದ್ದ ಲೈನ್ ಇದೆ ಅಂತ ಹೇಳಿ ನೀವು ವರಿ ಮಾಡೋದೇ ಬೇಡ. ನಿಮ್ಗೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ಸು ಈಸಿನೇ, ಆಯ್ತಾ? ಇಲ್ಲೂ ಕೂಡ ಕೋಎಫಿಷಿಯಂಟ್ಸ್ ರಿಲೇಷನ್ ಅನ್ನ ನೋಡಿಕೊಂಡು ವೆದರ್ ದೇ ಆರ್ ಪ್ಯಾರಲಲ್, ಕೋಇನ್ಸೈಡಿಂಗ್ ಆರ್ ಇನ್ನೊಂದು ಇಂಟರ್ಸೆಕ್ಟಿಂಗ್ ಅಂತ ಹೇಳಬೇಕು. ನಾವು ರಿಲೇಶನ್ಶಿಪ್ ಅನ್ನ ನೋಡಿಕೊಂಡು ನಾವು ಸಾಲ್ವ್ ಮಾಡಬೇಕು. ನೋಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಓಕೆ, ಇಷ್ಟು ನಾವು ನಿನ್ನೆ ತನಕದ್ದು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿರೋದು ಜೊಮೆಟ್ರಿಕಲ್ ಮೆಥಡ್ ಆಗಿತ್ತು. ನಾವಿವಾಗ ಅಲ್ಜಿಬ್ರಾಯಿಕ್ ಮೆಥಡ್ ಅನ್ನು ನೋಡೋಣ. ಏನಿದು ಅಲ್ಜಿಬ್ರಾಯಿಕ್ ಮೆಥಡ್ ಅಂದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ರೆ, ಇಲ್ಲೂ ನಮ್ಗೆ ವಿ ವಿಲ್ ಹ್ಯಾವ್ ಪೇರ್ ಆಫ್ ಈಕ್ವೇಶನ್ಸ್. ದ ಮೆಥಡ್ ಈಸ್ ಲಿಟ್ಲ್ ಬಿಟ್ ಡಿಫ್ರೆಂಟ್. ಅಲ್ಲಿ ನಾವು ಎಕ್ಸಿಗೆ ಒಂದು ವ್ಯಾಲ್ಯೂ ಕೊಟ್ಟು ಆಮೇಲೆ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಸೊ ಕೋಆರ್ಡಿನೇಟ್ಸ್ ಅನ್ನ ಗ್ರಾಫ್ ಮೇಲೆ ಡ್ರಾ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ವಿ ಹೌದಾ. ಅಷ್ಟು ಮಾಡೋ ಬದಲಿಗೆ ನಾವು ಇದು ಒಂದು ಮೆಥಡ್ ಅನ್ನ ಯೂಸ್ ಮಾಡಬಹುದು. ಬಟ್ ಎಕ್ಸಾಮ್ ಅಲ್ಲಿ ಗ್ರಾಫಿಕಲಿ ಅಂತ ಕೇಳಿದ್ರೆ ಅದೇ ರೀತಿ ಮಾಡಬೇಕು, ಗ್ರಾಫ್ ಹಾಕಿ ಮಾಡಬೇಕು. ಇಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಾನೆ ಕೇಳಿದ್ರೆ ಇವಾಗ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದನ್ನ, ಆ ಮೆಥಡ್ ಅಲ್ಲಿ ಮಾಡ್ತಾ ಹೋಗೋದು. ಹೇಗೆ ಮಾಡೋದು ಅಂತ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಎರಡು ಇಕ್ವೇಶನ್ದು ಪೇರ್ ಇದೆ ಹೌದಾ, 1 ಮತ್ತೆ 2 ಪೇರ್ಸ್ ಆಫ್ ಇಕ್ವೇಶನ್ ಇದೆ ನಮ್ಮ ಹತ್ರ. ಲೆಟ್ ಸಾಲ್ವ್ ಫಸ್ಟ್ ಸೆಟ್. x ಮೈನಸ್ y is equal to 4 ಅಂತ ಇದೆ. ಸೊ ನಾನಿಲ್ಲಿ ಏನ್ ಮಾಡ್ತೀನಿ, ಯಾವ್ದಾದ್ರು ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನ ಏನ್ ಮಾಡ್ಬೇಕು, ಒಂದೇ ವೇರಿಯೇಬಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಬೇಕು. ಹೇಗೆ ಬರೆಯೋದು, ಒಂದೇ ವೇರಿಯೇಬಲ್, ಎರಡು ವೇರಿಯೇಬಲ್ ಇದೆ, ಒಂದೇ ವೇರಿಯೇಬಲ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡಿದ್ರೆ, ನಾನು ಎಕ್ಸಿಗೆ ಡಿಫೈನ್ ಮಾಡ್ಕೊಂಡ್ರೆ ನಾನು ಎಕ್ಸ್ ಟರ್ಮ್ಸ್ ಅಲ್ಲಾದ್ರೂ ಬರಿಬಹುದು ಆರ್ ವೈ ಟರ್ಮ್ಸ್ ಅಲ್ಲಾದ್ರೂ ಬರಿಬಹುದು. ಐದರ್ ಈಸ್ ಪಾಸಿಬಲ್, ಆಯ್ತಾ? ಯಾವ್ದಾದ್ರು ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ನೀವು ಅದ್ರಲ್ಲಿ ಬರ್ಕೊಳ್ಳಿ, ಅವ್ರು ಯಾವ್ದು ಕನ್ವೀನಿಯಂಟ್ ಈಸಿ ಅಂತ ಅನ್ಸುತ್ತೆ ಆ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಸೊ ನಾನಿಲ್ಲಿ ಎಕ್ಸ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ. ಹೇಗೆ ನಾನು ಎಕ್ಸ್ ಫಾರ್ಮ್ ಅಲ್ಲಿ ಬರಿಬಹುದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂತ ನೋಡಿದ್ರೆ, ಐ ಆಮ್ ಮೂವಿಂಗ್ ದಿಸ್ ವೈ ಟು ದ ಅದರ್ ಸೈಡ್ ಅಷ್ಟೇ. 4 ಪ್ಲಸ್ ವೈ ಆಯ್ತು ಅಲ್ವಾ, ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಆಯ್ತು. ಸೊ ನನಗೆ ಇದೇ ಈಕ್ವೇಶನ್ ಅನ್ನ ರೀಅರೇಂಜ್ ಮಾಡಿ ಏನ್ ಮಾಡ್ತಾ ಇದ್ದೀನಿ, ಒನ್ ವೇರಿಯೇಬಲ್ ಅಲ್ಲಿ ನಾನು ಇದನ್ನ ಏನು ರೀಅರೇಂಜ್ ಮಾಡ್ಕೊಂಡಿದ್ದೀನಿ ಹೌದಾ. ಸೊ ಇದು ಸೆಕೆಂಡ್ ಈಕ್ವೇಶನ್ ಆಗಿತ್ತು. ನಾನೇನ್ ಮಾಡ್ತೀನಿ, ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಮೈ ಫಸ್ಟ್ ಈಕ್ವೇಶನ್. ಇದು ಫಸ್ಟ್ ಈಕ್ವೇಶನ್ ಅಂತ ತಗೊಂಡ್ರೆ, ಇದು ಸೆಕೆಂಡ್ ಈಕ್ವೇಶನ್ ಅಂತ ತಗೊಂಡ್ರೆ, ಐ ವಿಲ್ ಸಬ್ಸ್ಟಿಟ್ಯೂಟ್ this value in the first equation. Instead of x, I'll write 4 plus y is equal to 14. ನಾನು x ಜಾಗದಲ್ಲಿ 4 plus y, because x is equal to 4 plus y ಹೌದಾ, ಅದಕ್ಕೆ x ಬದಲಿಗೆ ನಾನು ಏನ್ ಮಾಡ್ತೀನಿ, 4 plus y ಅಂತ ಬರಿತೀನಿ. So the whole equation will be in the form of
ವೇರಿಯೇಬಲ್ ಇನ್ ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಅಲ್ವಾ? ನೋಡಿ, ಈ ಒಂದು ಹೋಲ್ ಈಕ್ವೇಶನ್ ಅನ್ನ ನೋಡಿದ್ರೆ ಒಂದೇ ಒಂದು ವೇರಿಯೇಬಲ್ ಕಾಣಿಸ್ತಾ ಇದೆ. ಅಂಡ್ ವಿ ನೋ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದಟ್ ವೇರಿಯೇಬಲ್ ಅಲ್ವಾ ಮಕ್ಕಳೇ? ನಾವು ಇದನ್ನ ಕಲ್ತಿದ್ದೀವಿ ನಿಮ್ಮ ಸುಮಾರು ಕ್ಲಾಸ್ ಹಿಂದೆನೆ, ಹೌದಾ? ಹೇಗೆ ಒನ್ ವೇರಿಯೇಬಲ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಅಂತ ಲಾಸ್ಟ್ ಇಯರು ಕಲ್ತಿದ್ದೀವಿ. ಹಾಗೆ ಇದರಲ್ಲೂ ಹಿಂದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಕಲ್ತಿದ್ದೀವಿ ನಾವು. ಈಗ ಏನ್ ಮಾಡ್ತೀನಿ, 4 ಅನ್ನ ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ, ಬಿಕಾಸ್ ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ y. ಇಲ್ಲಿ +4 ಇದ್ದಿದ್ದು ಮತ್ತೊಂದು ಸೈಡ್ ಬಂದಾಗ -4 ಆಯ್ತು. y is equal to 14 - 4 ಎಷ್ಟು ಮಕ್ಕಳೇ? ಈಸಿ ಕ್ಯಾಲ್ಕುಲೇಷನ್ ಮಾಡಬೇಕು. 10/2. y is equal to 10/2 ಆಯ್ತು, which is equal to 5. So now I know the value of y. I have to find the value of x. ನನಗಿನ್ನೂ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಅಲ್ವಾ? ನಾನು ಜಸ್ಟ್ ರೀಅರೇಂಜ್ ಮಾಡಿ ಬರ್ಕೊಂಡಿದ್ದೆ ಬಿಟ್ರೆ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವೈ ಟು ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್. 4 + 5 ಏನಾಗತ್ತೆ? 9 ಆಗತ್ತೆ. ಅಂದ್ರೆ ಏನ್ ಮಾಡಿದ್ವಿ ಮಕ್ಕಳೇ? ಇಲ್ಲಿ ನಾವು ಫಸ್ಟ್ ಒಂದು ಈಕ್ವೇಶನ್ ಅನ್ನ, 2 ವೇರಿಯೇಬಲ್ ಇರತ್ತೆ ಅಲ್ವಾ, ಯಾವ್ದಾದ್ರು ಒಂದು ವೇರಿಯೇಬಲಿನ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದು. ಇನ್ನೊಂದು ವೇರಿಯೇಬಲ್ ಅನ್ನ ಇಕ್ವೇಶನಿನ ಮತ್ತೊಂದು ಸೈಡ್ಗೆ ಮೂವ್ ಮಾಡಿ, ಈಕ್ವಲ್ ಸೈನಿನ ಮತ್ತೊಂದು ಸೈಡ್ಗೆ ಮೂವ್ ಮಾಡಿ, ಯಾವ್ದಾದ್ರು ಒಂದೇ ವೇರಿಯೇಬಲ್ ರೂಪದಲ್ಲಿ ಬರ್ಕೊಳ್ಳೋದು. ಆಮೇಲೆ ಆ ಈಕ್ವೇಶನ್ ಅನ್ನ ನಮ್ಗೆ 2 ಈಕ್ವೇಶನ್ ಕೊಟ್ಟಿರ್ತಾರೆ, ಹೌದಾ? ಸೊ ಮತ್ತೊಂದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ವಿಲ್ ಹ್ಯಾವ್ one equation in the form of one variable. Whole equation will be in one variable form. So we will find the value of that variable. Then we will substitute the value to find the value of another variable. ಅರ್ಥ ಆಗಿದ್ಯಾ? ಓಕೆ. ಸೊ ನಮ್ಗೆ ಇಲ್ಲೇನ್ ಗೊತ್ತಾಯ್ತು? ನಮ್ಗೆ ಎಕ್ಸ್ ಮತ್ತೆ ವೈಗೆ ವ್ಯಾಲ್ಯೂಸ್ ಗೊತ್ತಾಯ್ತು, ಹೌದಾ? x, y is equal to 9, 5. ಬಿಕಾಸ್ ಎಕ್ಸ್ ವ್ಯಾಲ್ಯೂ 9 ಇದೆ. ಫಸ್ಟಿಗೆ ನಾವು ಫೈಂಡ್ ಔಟ್ ಮಾಡಿದ್ದು ವೈ ವ್ಯಾಲ್ಯೂ. ನೆನ್ಪಿರ್ಲಿ ಮಕ್ಳೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಆಯ್ತಾ? ಸೊ 9 ಮತ್ತೆ 5. ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಸೊ ದಿಸ್ ಸೆಟ್ ಆಫ್ ಈಕ್ವೇಶನ್ ಹ್ಯಾಸ್ ಅ ಸೊಲ್ಯೂಷನ್ ಅಲ್ವಾ? ಸೆಟ್ ಆಫ್ ಈಕ್ವೇಶನ್ಸ್ ಹ್ಯಾಸ್ ಅ ಸೊಲ್ಯೂಷನ್. ಸೊ ದ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್. ಹೌದಾ? ಸೊಲ್ಯೂಷನ್ ಇದೆ ಅಂದ್ರೆ ಅರ್ಥ ಏನು? ಕನ್ಸಿಸ್ಟೆಂಟ್ ಅಂತ ಅರ್ಥ ಅಲ್ವಾ? ಇನ್ನು ಸೆಕೆಂಡ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಾವು. ಇಲ್ಲೇನಿದೆ? x + y is equal to 13 ಅಂತ ಇದೆ. ಇನ್ನೊಂದು x + y is equal to 3 ಅಂತ ಇದೆ. ಸೊ ಇಲ್ಲಿ ನಾನು ಇಲ್ಲಿ x ತಗೊಂಡೆ. ಪಾಪ y ಯಾಕೆ ಬೇಜಾರ್ ಮಾಡಿಸೋದು? ಸೊ y ವೇರಿಯೇಬಲ್ ರೂಪದಲ್ಲಿ ಬರ್ಕೊಳ್ಳೋಣ. ಲೆಟ್ಸ್ ರೈಟ್ ದಿಸ್ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ y. ಸೊ ಏನಾಯ್ತು? 3 - x ಆಯ್ತು ಅಲ್ವಾ? ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಇನ್ ಮೈ ಫಸ್ಟ್ ಈಕ್ವೇಶನ್. x ಜಾಗದಲ್ಲಿ x ಹಾಗೆ ಉಳಿದಿದೆ, y ಜಾಗದಲ್ಲಿ ಮಾತ್ರ ಐ ಆಮ್ ರೈಟಿಂಗ್ 3 - x. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ಸೊ ಇದು 3 - x ಆಯ್ತು, is equal to 13. ಈಗಲೂ ಕೂಡ ನನ್ಗೇನಾಯ್ತು? ಈಕ್ವೇಶನ್ ಹೋಲ್ ಈಕ್ವೇಶನ್ ಈಸ್ ಇನ್ ದ ಫಾರ್ಮ್ ಆಫ್ ಒನ್ ವೇರಿಯೇಬಲ್ ಅಲ್ವಾ? ಆದ್ರೆ ಇಲ್ಲಿ ನೋಡಿ,
ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಇದೆ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಮಕ್ಳೇ? ಇದು ಪ್ಲಸ್ ಎಕ್ಸ್ ಆಯ್ತು, ಇದು ಮೈನಸ್ ಎಕ್ಸ್ ಆಯ್ತು. ಸೊ ಇದೇನಾಗತ್ತೆ, ಕ್ಯಾನ್ಸಲ್ ಆಗಿ ಹೋಗ್ಬಿಡತ್ತೆ. ನಮಗೆ ಉಳಿದಿರೋದೇನು ಹಾಗಿದ್ರೆ 3 = 13 ಅಂತ ಬಂತು. 3 13 ಆಗೋದಕ್ಕೆ ಸಾಧ್ಯ ಇದೆಯಾ? ಈಸ್ 3 = 13? ನೆವರ್. ಯಾವಾಗ್ಲೂ ಅದು ಸಾಧ್ಯನೇ ಇಲ್ಲ ಅಲ್ವಾ? 3 = 3 ಮಾತ್ರ. 3 ಕೆನಾಟ್ ಬಿ 13, ಹೌದಾ? ಸೊ ಅಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ದಿಸ್ ಆನ್ಸರ್ ಈಸ್ ಫಾಲ್ಸ್. ಇದು ಸುಳ್ಳು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ, ಹೌದಾ? ಯಾಕೆ 3 ಕೆನಾಟ್ ಬಿ 13? ಹೌದಾ ಅಲ್ವಾ ಮಕ್ಳೇ? ನಾವ್ ಯಾವಾಗಾದ್ರೂ 3 = 13 ಬರಿತೀವ? 4 = 2 ಅಂತ ಬರಿತೀವ? ಇಲ್ಲ ಅಲ್ವಾ? 4 = 2 × 2 ಬರಿತೀವಿ. ಬಟ್ 4 = 2 ಅಂತ ಬರೆಯಲ್ಲ, 3 = 13 ಅಂತ ಬರೆಯಲ್ಲ, 0 = 5 ಅಂತ ಬರೆಯಲ್ಲ, ಹೌದಾ? ಸೊ ಇಫ್ ವಿ ಗೆಟ್ ಆನ್ಸರ್ಸ್ ಲೈಕ್ ದಿಸ್, ವಾಟ್ ಕ್ಯಾನ್ ವಿ ಡಿರೈವ್ ಫ್ರಮ್ ದಟ್ ಅಂತ ಅಂದ್ರೆ, ವಾಟ್ ಇನ್ಫಾರ್ಮೇಶನ್ ಕ್ಯಾನ್ ವಿ ಡಿರೈವ್ ಅಂತ ಅಂದ್ರೆ, ಸಿನ್ಸ್ ವಿ ಗಾಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಹಿಯರ್, the equations are inconsistent. Equations are inconsistent because this is not the true statement. ಇದು ಸುಳ್ಳು. ಇದು 3 ಯಾವಾಗ್ಲೂ 13ಗೆ ಈಕ್ವಲ್ ಆಗೋದಿಕ್ಕೆ ಚಾನ್ಸ್ ಇಲ್ವೇ ಇಲ್ಲ. ಸೊ ಈ ರೀತಿ ನಮ್ಗೆ ಆನ್ಸರ್ ಬಂದಿದೆ ಇಲ್ಲಿ, ಬಟ್ ಪ್ರಾಬ್ಲಮ್ ಏನು? ರಾಂಗ್ ಆನ್ಸರ್ ಬರ್ತಾ ಇದೆ. ಸೊ ವಿ ಸೇ such equations are inconsistent. ಗೊತ್ತಾಗ್ತಾ ಇದೆಯಾ ಮಕ್ಳೇ? ಕೇಳಬಹುದು, ಪೇರ್ ಆಫ್ ಈಕ್ವೇಶನ್ ಕೊಟ್ಟು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳೋದ್ರ ಜೊತೆನಲ್ಲಿ ವೆದರ್ ಇಟ್ ಈಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೇಳಿದ್ರೆ, ನಾವು ಈ ರೀತಿ ಟ್ರೂ ಸ್ಟೇಟ್ಮೆಂಟ್ ಹತ್ರ ಅರೈವ್ ಆದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು? ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಬಹುದು, ಬಿಕಾಸ್ ಇಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ ನಮ್ಗೆ, ಹೌದಾ? ಆದ್ರೆ ಇಲ್ಲೇನಾಗ್ತಾ ಇದೆ? ವೇರಿಯೇಬಲ್ ಕ್ಯಾನ್ಸಲ್ ಆಗಿ ಹೋಗಿ ಜಸ್ಟ್ ನಮ್ಗೆ ಕಾನ್ಸ್ಟೆಂಟ್ ಟರ್ಮ್ ಮಾತ್ರ ಬರ್ತಾ ಇದೆ, ಅದ್ರ ಜೊತೆನಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಇದೆ. ಸೊ ವಿ ಸೇ ದ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಗೊತ್ತಾಯ್ತಾ? ಸೊ ಇಲ್ಲಿ ಇನ್ನೊಂದು ಈಕ್ವೇಶನ್ ಅನ್ನ ಹೇಳ್ತಾ ಇದ್ದಾರೆ, ಪ್ಲಸ್ ಇದ್ರ ಜೊತೆನಲ್ಲಿ ಇನ್ನೊಂದು ಏನ್ ಹೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ m ಫಾರ್ ವಿಚ್ y = mx + 3 ಅಂತ ಇದೆ. ವಾಟ್ ಡು ವಿ ಹ್ಯಾವ್ ಟು ಡೂ ಹಿಯರ್ ಅಂತ ಕೇಳಿದ್ರೆ, ವಿ ಹ್ಯಾವ್ ಟು ಯೂಸ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಷ್ಟೇ. ಏನ್ ಮಾಡೋದು? ಹೇಗೆ ಮಾಡೋದು? ನಾವು ಇವಾಗ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ನೋಡಿದೀವಿ ಅಲ್ವಾ? (2x - 4y = -24 ಅಂತ ಇದೆ. ಸೊ ನಾನೇನ್ ಮಾಡ್ತೀನಿ, ಈ ಈಕ್ವೇಶನ್ ಅಲ್ಲೇನೆ ನಾನು y ಟರ್ಮ್ ಅಲ್ಲಿ ಐ ವಿಲ್ ರೈಟ್ ದಿಸ್ ಹೋಲ್ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ y. ಸೊ -4y = -24. I'll move this 2x to the other side. It will become -2x. ಹೌದಾ? So to remove this minus sign, I am multiplying this whole equation with minus sign. What I will get now? Plus 4y plus 24 plus 2x. ಹೌದಾ? ಬಿಕಾಸ್ ನಾನು ಇಡೀ ಈಕ್ವೇಶನ್ ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. I have to write this in the form of y. So 24 plus 2x divided by 4 ಮಾಡ್ತೀನಿ. So now I'll remove the common term. That's 2x plus 12 divided by 4 ಆಯ್ತು. x plus 12 by 2 ಆಯ್ತು. This is my y. Let me substitute the y value in my first equation.
ಏನಾಗತ್ತೆ 2x ಹಾಗೆ ಇದೆ ಪ್ಲಸ್ 3 ಇಂಟು y ಏನಿದೆ ನನ್ಗೆ ಗೊತ್ತು ಈಗ x ಪ್ಲಸ್ 12/2 ಹೌದಾ ಇಸ್ ಈಕ್ವಲ್ ಟು 11 ಅಂತ ಆಗತ್ತೆ 2x ಪ್ಲಸ್ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ ಮಕ್ಳೇ ಹೌದಾ 11 ಆಯ್ತು ಇಲ್ಲಿ ನೋಡಿ ನಾವು ಇದನ್ನು ಕ್ಯಾನ್ಸಲ್ ಸಾರಿ ಇದು ಹೋಲ್ ಇದೆ ಹೌದಾ ಸೊ ನಾವು ಡಿನಾಮಿನೇಟರ್ ಅನ್ನ ಈಕ್ವಲ್ ಮಾಡ್ಕೊಳ್ಬೇಕು ಸೊ ದಿಸ್ ವಿಲ್ ಬಿಕಮ್ 4x plus 3x plus 36 divided by 2 is equal to 11 ಆಯ್ತು ಅಲ್ವಾ 7x plus 36 is equal to 22 ಆಯ್ತು 7x is equal to 22 minus 36 ಆಯ್ತು x is equal to ಇಲ್ಲಿ ನೋಡಿ 22 is the smaller number and 36 is the greater one. ಹೌದಾ ಸೊ ನಾವು ಅದರ ಹಿಂದೆ we will subtract these values but carry the sign behind greater number. ಸೊ ಇಲ್ಲೇನಾಗತ್ತೆ ಮೈನಸ್ ಎಷ್ಟು ಉಳಿಯತ್ತೆ ಇಲ್ಲಿ 22 ಅಲ್ವಾ 36 ಇಂದ 22 ಮೈನಸ್ ಮಾಡ್ತಾ ಇದ್ದೀವಿ ಸೊ ಬಟ್ ಇಲ್ಲೊಂದು ಡಿನಾಮಿನೇಟರ್ ಅಲ್ಲಿ 7 ಇದೆ ಕಾಣಿಸ್ತಾ ಇದೆಯಾ ನಮ್ಗೆ ಎಕ್ಸ್ ವ್ಯಾಲ್ಯೂ ಏನ್ ಸಿಗ್ತಾ ಇದೆ -2 ಒಂದು ವೇರಿಯೇಬಲ್ ವ್ಯಾಲ್ಯೂ ಸಿಕ್ತು ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ದ ಅದರ್ ಒನ್ ಅಲ್ವಾ ವಿ ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಲೆಟ್ಸ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಈಕ್ವೇಶನ್ ದಟ್ ಈಸ್ -2 plus 12 divided by 2 ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ಲರಿಗೂ ಬರೀತಾ ಇರೋದು ಕೆಳಗಡೆಗೆಲ್ಲ ಇದೆ ಬರ್ದಿರೋದು ಟೆನ್ ಬೈ 2 ಆಯ್ತು ಸೊ ಐಲ್ ಗೆಟ್ 5 ಇಲ್ಲಿ ಏನ್ ಮಾಡಿದೆ ಅಂತ ಗೊತ್ತಾಯ್ತಾ ಇಲ್ಲಿ ಡಿನಾಮಿನೇಟರ್ ನಮ್ದು ಇಲ್ಲಿ 1 ಇದೆ ಹೌದಾ ಸೊ ಇಲ್ಲಿ 2 ಇದೆ ವಿ ಹ್ಯಾವ್ ಟು ಮೇಕ್ ದ ಡಿನಾಮಿನೇಟರ್ ಸೇಮ್ ಅದಕ್ಕೆ ನಾವೇನ್ ಮಾಡ್ತೀವಿ LCM ತಗೊಂಡು ಮಲ್ಟಿಪ್ಲೈ ಮಾಡ್ಕೋಬೇಕು ಹೌದಾ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಸೇಮ್ ನಂಬರ್ ಸೊ ಇಲ್ಲಿ ಹಾಗೆ ಮಾಡಿದಾಗ ವಿ ವಿಲ್ ಗೆಟ್ 4x plus 3x plus 36 ಇಲ್ಲಿದು ಆಸ್ ಇಟ್ ಈಸ್ ಬಂತು ಡಿನಾಮಿನೇಟರ್ ಅಲ್ಲಿ 2 ಬಂದಿದೆ ಸೊ ಈ 2 ಅನ್ನ ನಾನು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ 11 ಇಂಟು 2 ಆದಾಗ 22 ಆನ್ಸರ್ ಸಿಕ್ತು 4x plus 3x ಆಡ್ ಮಾಡಿದಾಗ ಐ ಗೆಟ್ 7x plus 36 I have to find the value of x so I am moving this 36 to other side so it became -36 if you subtract 22 from 36 you will get 14 but 36 is carrying minus sign so we'll put minus here and we have to find the value of x so we will move this 7 to the denominator ಆಗ ನಮ್ಗೆ ಏನಾಗತ್ತೆ -2 ಆನ್ಸರ್ ಸಿಗತ್ತೆ we have to substitute this value in this equation y is equal to x plus 12 by 2 we will get the y value that is 5 ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡೋದು ಅಂತ ಯಾವ್ದಾದ್ರು ಒಂದು ವೇರಿಯೇಬಲ್ ರೂಪದಲ್ಲಿ ಫಸ್ಟ್ ಬರ್ಕೊಂಡು ಅದರ ವ್ಯಾಲ್ಯೂ ಅಂದ್ರೆ ಹೋಲ್ ಈಕ್ವೇಶನ್ ಆಗ ಒನ್ ವೇರಿಯೇಬಲ್ ಫಾರ್ಮ್ ಅಲ್ಲೇ ಬರುತ್ತೆ ಅದಾದ್ಮೇಲೆ ಆ ವೇರಿಯೇಬಲ್ ನ ವ್ಯಾಲ್ಯೂ ಫೈಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ವೇರಿಯೇಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಈಸಿ ಇದೆ ಅಲ್ವಾ ಓಕೆ ಈಗ ಇಲ್ಲಿ
ಈಕ್ವೇಶನ್ ಕೊಟ್ಟಿದ್ರು. ನಾವು ಲಾಸ್ಟ್ ಗ್ರಾಫಿಕಲ್ ಮೆಥಡ್ ಅಲ್ಲಿ ನೋಡಿದ್ವಿ. ದೇರ್ ವಿಲ್ ಬಿ ಅ ಸ್ಟೇಟ್ಮೆಂಟ್. ವಿ ಜಸ್ಟ್ ಹ್ಯಾವ್ ಟು ಫಾರ್ಮ್ ಈಕ್ವೇಶನ್ ಫ್ರಮ್ ದಟ್ ಸ್ಟೇಟ್ಮೆಂಟ್ ಅಲ್ವಾ. ಸಿಮಿಲರ್ಲಿ ಇಲ್ಲೂ ಏನ್ ಮಾಡ್ತಾ ಇದ್ದಾರೆ, ಇಲ್ಲೂ ಅದೇ ತರ ಕ್ವೆಶನ್ಸ್ ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಫ್ರಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಫಾರ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳಿ ದೇ ಆರ್ ಸ್ಪೆಸಿಫೈಯಿಂಗ್ ಇಟ್. ಅಲ್ಲಿ ಯಾವ ಮೆಥಡ್ ಅನ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ಅವರೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಕ್ವೆಶನ್ಸ್ ನೋಡ್ರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26. ಸೊ ಯಾವ ಎರಡು ನಂಬರು? ವಿ ಡೋಂಟ್ ನೋ ಅಲ್ವಾ. ದಟ್ ಈಸ್ ಅವರ್ ವೇರಿಯೇಬಲ್. ಲೆಟ್ಸ್ ಜಸ್ಟ್ ಟೇಕ್ ಎಕ್ಸ್ ಅಂಡ್ ವೈ. ದೇ ಆರ್ saying difference between. Difference is nothing but subtraction alva. So that is 26. Howda? Difference between two numbers is 26. So this is my first equation. And one more number is one number is 3 times the other. We know x and y are two numbers. But they are saying one number is 3 times the other. They are not saying 3 more than other. 3 times andre multiplication. 3 more than andre addition. ನಾವಿಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ಅಲ್ವಾ, 4 more than or 3 more than ಅಂತ ಇತ್ತು. ಅಂದ್ರೆ ಏನೋ ಒಂದು ಕ್ವಾಂಟಿಟಿ ಇದೆ, ಅದಕ್ಕಿಂತ ಅದು 3 ನಂಬರ್ ಅಲ್ಲಿ ಜಾಸ್ತಿ ಇದೆ, 3 ನಂಬರ್ ಜಾಸ್ತಿ ಇದೆ ಅದರದ್ದು ಅಂತ ಗೊತ್ತಾಗ್ತಾ ಇತ್ತು. ಅವ್ರ 4 ನಂಬರ್ ಜಾಸ್ತಿ ಇತ್ತು. ಕ್ವಾಂಟಿಟಿ 4 ಮೀಟರ್ ಅಲ್ಲೋ ಅಥವಾ 4 ಗರ್ಲ್ಸ್ ಜಾಸ್ತಿ ಇದ್ದಾರೆ ಅಂತನೂ ನಾವು ನಿನ್ನೆ ಪ್ರಾಬ್ಲಮ್ ಅಲ್ಲೂ ನೋಡಿದ್ವಿ ಅಲ್ವಾ. ಗರ್ಲ್ಸ್ ಆರ್ 4 more than ಬಾಯ್ಸ್ ಅಂತ ಇತ್ತು. ಹಾಗೆ ಕೊಟ್ರೆ ನಾವಲ್ಲಿ ಎಡಿಷನ್ ಮಾಡಬೇಕು. ಬಟ್ ಇಲ್ಲಿ 3 ಟೈಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ 3 ಟೈಮ್ಸ್ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ 2 ನಂಬರ್ ಇದೆ, ಒನ್ ಈಸ್ 3 ಟೈಮ್ಸ್ ಗ್ರೇಟರ್ ದ್ಯಾನ್ ದ ಅದರ್ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ್ದಾದ್ರು ನಂಬರ್ ಅನ್ನ ಕನ್ಸಿಡರ್ ಮಾಡ್ಕೋಬಹುದು. ಲೆಟ್ ಮಿ ಜಸ್ಟ್ ಕನ್ಸಿಡರ್ ದ ಗ್ರೇಟರ್ ನಂಬರ್ ಆಸ್ ಎಕ್ಸ್. ನನಗೆ ಎಕ್ಸ್ ಮೇಲೆ ಅದು ಈಸಿ ಅಂತ ಅನ್ಸುತ್ತೆ. ಎಕ್ಸ್ ಬರ್ಕೊಳ್ಳೋದು ಈಸಿ ಅಂತ ಅನ್ಸುತ್ತೆ, ಸ್ವಲ್ಪ ಹಿಂಗೆ ಕನ್ವೀನಿಯನ್ಸ್ ಜಾಸ್ತಿ ಅದರಲ್ಲಿ. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀನಿ. ಸೊ ಇಲ್ಲಿ ಏನ್ ಮಾಡಬಹುದು, ಎಕ್ಸ್ ಇಸ್ ಈಕ್ವಲ್ ಟು 3y. ಗೊತ್ತಾಯ್ತಾ? ಯಾಕೆ? ಎಕ್ಸ್ ಅನ್ನೋದು ವೈಗಿಂತ 3 ಟೈಮ್ಸ್ ಜಾಸ್ತಿ ಇದೆ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಆಯ್ತಾ? ಸೊ ದಿಸ್ ಈಸ್ ಮೈ ಸೆಕೆಂಡ್ ಈಕ್ವೇಶನ್. ನೋಡಿ, ಅವ್ರು ಎಷ್ಟು ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ ಈಕ್ವೇಶನ್ ಅನ್ನ. ಯಾವ ಪ್ಲಸ್ ಮೈನಸ್ ಡಿನಾಮಿನೇಟರ್ ಯಾವ ರಗಳೆನೇ ಇಲ್ಲ ಇಲ್ಲಿ. ಎಕ್ಸ್ ಇಸ್ ಈಕ್ವಲ್ ಟು 3y ಅಷ್ಟೇ, ಸಿಂಪಲ್. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಇನ್ ಮೈ ಫಸ್ಟ್ ಈಕ್ವೇಶನ್. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ 3y ಬರಿತೀನಿ, ಮೈನಸ್ y ಇಸ್ ಈಕ್ವಲ್ ಟು 26. ಆಯ್ತಾ? ಸೊ ಇಲ್ಲೇನಾಗ್ತಾ ಇದೆ, 2y ಇಸ್ ಈಕ್ವಲ್ ಟು 26 ಆಯ್ತು. y is equal to 26 by 2 is equal to 13. So y is equal to 13 ಅಂತ ನನಗೆ ಗೊತ್ತಾಯ್ತು. ಈಗ ಇನ್ನು x ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ವೆರಿ ವೆರಿ ಈಸಿ. 3 into y, that's 13. So I'll get 39. 13 3 is a 39 ಅಲ್ವಾ. ಸೊ ಇಷ್ಟು ಈಸಿ ಇದೆ, ತುಂಬಾ ಅಂದ್ರೆ ತುಂಬಾ ಈಸಿ ಅಲ್ವಾ ಮಕ್ಕಳೇ? ಎಷ್ಟು ಬೇಗ ಆನ್ಸರ್ ಬರ್ತಾ ಇದೆ ನೋಡಿ. ಗ್ರಾಫಿಕಲ್ ಮೆಥಡ್ ತುಂಬಾನೇ ಈಸಿ ಇದೆ, ಆದ್ರೆ ಅಲ್ಲಿ ಸ್ವಲ್ಪ ನಮ್ಗೆ ಕೆಲಸ ಜಾಸ್ತಿ. ಗ್ರಾಫ್ ಎಲ್ಲ ಹಾಕ್ಬೇಕು, ಆಮೇಲೆ ಆ ಬಾಕ್ಸ್ ಅನ್ನ ಹಾಕಿ ಎಕ್ಸಿಗೆ ಒಂದು ವ್ಯಾಲ್ಯೂ ಕೊಟ್ಟು ವೈಗೆ ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಿ ಗ್ರಾಫ್ ಬಿಡಿಸೋದು, ಇದೆಲ್ಲ ಒಂಚೂರು ಕೆಲಸ ಆಗತ್ತೆ. ಆದ್ರೆ ಅದು ಕೂಡ ತುಂಬಾನೇ ಈಸಿ ಆಗಿದೆ. ಹಾಗೆ ಈ ಮೆಥಡ್ ಕೂಡ ಏನಿದೆ, ಸಖತ್ ಈಸಿ ಆಗಿದೆ ಅಲ್ವಾ. ಇನ್ ನೆಕ್ಸ್ಟ್ ಬರೋ ಮೆಥಡ್ ಇದಕ್ಕಿಂತನೂ ಈಸಿ ಇದೆ. ಯಾವ್ದಿರಬಹುದು ನೋಡೋಣ. ಸೊ ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್. ಇದು ಲಾಸ್ಟ್ ಮೆಥಡ್, ನಮ್ಮ ಈ ಟಾಪಿಕ್ ಅಲ್ಲಿ ಇರುವಂತಹ ಲಾಸ್ಟ್ ಮೆಥಡ್. ಇಲ್ಲಿ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ ಎಲಿಮಿನೇಷನ್, ಹೌದಾ.
ಎಲಿಮಿನೇಷನ್ ಅನ್ನೋದನ್ನ ನಾವು ಕೇಳಿರ್ತೀವಿ. ಏನು ಎಲಿಮಿನೇಷನ್ ಅಂದ್ರೆ ತೆಗೆದು ಹಾಕೋದು, ಹೌದಾ? ಏನನ್ನ ತೆಗೆದು ಹಾಕ್ತೀವಿ ಇಲ್ಲಿ? ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಪೇರ್ ಆಫ್ ಈಕ್ವೇಶನ್ಸ್, ಹೌದಾ? ಸೊ ನಾವ್ ಇಲ್ಲಿ ಏನನ್ನ ತೆಗೆದು ಹಾಕ್ಬೇಕು ಅಂತ ನೋಡೋದಾದ್ರೆ, ಫಸ್ಟ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. x plus y is equal to 5, 2x minus 3y is equal to 4. ಇದು ಪೇರ್ ಆಫ್ ಈಕ್ವೇಶನ್ಸ್. ಸೊ ನಾವಿಲ್ಲಿ ಏನ್ ಮಾಡಬೇಕು? ವಿ ಹ್ಯಾವ್ ಟು ಎಲಿಮಿನೇಟ್ ಈದರ್ ಆಫ್ ದ ವೇರಿಯೇಬಲ್ಸ್, ಈದರ್ ಎಕ್ಸ್ ಆರ್ ವೈ. ನಮ್ಗೆ ಯಾವ್ದನ್ನ ನಾವು ತೆಗೆದು ಹಾಕ್ಬೇಕು ಅಂತ ಕಾಣುತ್ತೋ ನಾವು ಅದನ್ನ ತೆಗೆದು ಹಾಕ್ಬಹುದು. ಅದಕ್ಕೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಹೇಗೆ ಮಾಡೋದು, ಹೇಗೆ ಎಲಿಮಿನೇಟ್ ಮಾಡೋದು ಅಂತ ನೋಡೋದಾದ್ರೆ, ನಾನಿಲ್ಲಿ ಏನ್ ಮಾಡ್ತೀನಿ, ಈ ಎಕ್ಸ್ ಪ್ಲಸ್ 5 ಅನ್ನ ಇಲ್ಲಿ ಹೀಗೆ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಹೇಳಿ, ಆಯ್ತಾ? ಈಗ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಅದರ ಕೊಯಿಫಿಷಿಯಂಟ್ಸ್ ಅನ್ನ ನಾವು ಸೇಮ್ ಮಾಡ್ಕೊಳ್ಬೇಕು, ಅದರ್ವೈಸ್ ವಿ ಕೆನಾಟ್ ಎಲಿಮಿನೇಟ್. ಯಾಕೆ? ನನ್ನ ಹತ್ರ 10 ರೂಪಾಯಿ ಇದೆ, ನಾನು ಅಂಗಡಿಗೆ ಹೋಗಿ ಚಾಕ್ಲೇಟ್ ತಗೊಂಡೆ, ಅದ್ರದ್ದು 10 ರೂಪಾಯಿ ಆದ್ರೆ ಮಾತ್ರ ಇಲ್ಲಿ ಸಾರಿ, ಇದು ಮೈನಸ್. ಸೊ ಇಲ್ಲಿ ಚಾಕ್ಲೇಟ್ ತಗೊಂಡಾಗ ಈ ಮೈನಸ್ 10 ರೂಪಾಯಿ ಅಲ್ಲಿ ಹೋದಾಗ ಮಾತ್ರ ನನ್ನ ಹತ್ರ 0 ಅಂತ ಉಳಿಯತ್ತೆ. ಅಂದ್ರೆ ಆ 10 ರೂಪಾಯಿಯು ಪೂರ್ತಿಯಾಗಿ ಖಾಲಿ ಆಗತ್ತೆ, ಹೌದಾ? ನಾನು 10 ರೂಪಾಯಿ ಇತ್ತು, ನಾನು ಬರೀ 8 ರೂಪಾಯಿದೇನೋ ಒಂದು ಐಟಮ್ ತಗೊಂಡೆ ಅಂದ್ರೆ ನನ್ನ ಹತ್ರ ಇನ್ನೂ 2 ರೂಪಾಯಿ ಬ್ಯಾಲೆನ್ಸ್ ಇರತ್ತೆ. ಸೊ ನಾನೇನ್ ಮಾಡ್ಬೇಕು? 10 ರೂಪಾಯಿ ಈಕ್ವಲ್ ಮಾಡೋದಿಕ್ಕೆ 10 ರೂಪಾಯಿಗೆ ಏನೇನ್ ಬರುತ್ತೋ ಅಷ್ಟನ್ನು ತಗೊಳ್ಬೇಕಲ್ವಾ? ಅದೇ ರೀತಿ ಇಲ್ಲೇನಾಗ್ತಾ ಇದೆ, ಇಲ್ಲಿ 2x ಇದೆ, ಬಟ್ ಇಲ್ಲಿ 1x ಇದೆ, ಹೌದಾ? ಹಾಗೆ ಇಲ್ಲಿ 3y ಇದೆ, ಇಲ್ಲಿ 1y ಇದೆ. ಇಲ್ಲಿ ಇಫ್ ವಿ ಕೆನಾಟ್ ಸಿ ಎನಿ ನಂಬರ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಈಸ್ ನಂಬರ್ 1. ಅಲ್ಲಿ ಒಂದು ನಂಬರ್ ಇದೆ ಅಂಡ್ ದಟ್ ಈಸ್ 1. ಇಟ್ ಈಸ್ ಅಂಡರ್ಸ್ಟುಡ್, ಆಯ್ತಾ? ಅದನ್ನ ಮೆನ್ಷನ್ ಮಾಡಬೇಕು ಅನ್ನೋದೇನು ಇಲ್ಲ, ಅಲ್ಲಿ ಬರಿಬೇಕು ಅಂತ ಇಲ್ಲ. ಅಲ್ಲೇನೂ ನಂಬರ್ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ 1 ಇದೆ ಅಂತ ಅರ್ಥ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಇಲ್ಲೀಗ ಕೊಯಿಫಿಷಿಯಂಟ್ಸ್ ಡಿಫ್ರೆಂಟ್ ಇದೆ, ಹೌದಾ? ಎರಡರಿದ್ದು, ಎಕ್ಸ್ದು ಮತ್ತೆ ವೈ ಎರಡರಿದ್ದು ಕೊಯಿಫಿಷಿಯಂಟ್ ಡಿಫ್ರೆಂಟ್ ಇದೆ. ವಿ ಹ್ಯಾವ್ ಟು ಮೇಕ್ ದೆಮ್ ಈಕ್ವಲ್ ಬೈ ಮಲ್ಟಿಪ್ಲೈಯಿಂಗ್. We cannot add or subtract. We have to multiply in order to make the coefficients equal. ಗೊತ್ತಾಗ್ತಾ ಇದೆಯಾ ಮಕ್ಕಳೇ ಏನು ಅಂತ ಹೇಳಿ? ಸೊ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಇದನ್ನ 2 ಮಾಡಬೇಕು ಅಂದ್ರೆ ನಾವು ಈ ಹೋಲ್ ಈಕ್ವೇಶನ್ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಆಸ್ ಅ ರಿಸಲ್ಟ್ ನನಗೆ ಏನ್ ಸಿಗತ್ತೆ? 2x plus 2y is equal to 10. ಇನ್ನು ಕೆಳಗಡೆ ಈಕ್ವೇಶನ್ ಅನ್ನ ನಾನು ಟಚ್ ಮಾಡ್ತಾ ಇಲ್ಲ. ಸೊ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಇವಾಗ ನೋಡಿದ್ರೆ ಇಲ್ಲೂ 2x ಇದೆ, ಇಲ್ಲೂ 2x ಇದೆ, ಹೌದಾ? ಸೊ ನೌ ಐ ವಿಲ್ ಸಬ್ಟ್ರಾಕ್ಟ್ equation 2 ಫ್ರಮ್ equation 1. ಸೊ ಇದು equation 1 ಆಗಿತ್ತಲ್ವಾ? ಇದನ್ನ ನಾವು 1 ಅಂತ ತಗೊಂಡ್ರೆ ಇದು 2. ಸೊ ರಿಸಲ್ಟಂಟ್ ಈಕ್ವೇಶನ್ ಇದು. ಇದರಿಂದ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, 2x plus 2y is equal to 10. ಇದು ನಮ್ಮ ಫೈನಲ್ ಈಕ್ವೇಶನ್. ಈ ಒಂದು ಈಕ್ವೇಶನ್ ಇಂದ ಈಕ್ವೇಶನ್ 2 ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ we will get, ಸೊ ಇಲ್ಲಿ ಮೈನಸ್ ಆಗತ್ತೆ ಸೈನು, because this minus and this plus will get multiplied and as a result we will get minus. And ಈ ಮೈನಸ್ ಮತ್ತೆ ಈ ಮೈನಸ್ ಮಲ್ಟಿಪ್ಲೈ ಆದಾಗ ಏನಾಗತ್ತೆ? ಪ್ಲಸ್ ಆಗತ್ತೆ. ಇದು ಪ್ಲಸ್ ಇದೆ, ಇಲ್ಲಿ -2x. ಸೊ ದಿಸ್ ಟರ್ಮ್ ವಿಲ್ ಬಿ ಕ್ಯಾನ್ಸಲ್ಡ್.
ಇಲ್ಲಿ ಪ್ಲಸ್ 2y ಇದೆ, ಇದು ಪ್ಲಸ್ 3y. ಸೊ ವಿ ವಿಲ್ ಗೆಟ್ ಪ್ಲಸ್ 5y ಇಸ್ ಈಕ್ವಲ್ ಟು, ಅಂಡ್ ಈ ಮೈನಸ್ ಇಲ್ಲೂ ಕೂಡ ಮಲ್ಟಿಪ್ಲೈ ಆಗತ್ತೆ. ಇಲ್ಲೇನು ಸೈನ್ ಇಲ್ಲ ಅಂದ್ರೆ ಅರ್ಥ ಪ್ಲಸ್ ಅಲ್ವಾ. ಸೊ ಈ ಮೈನಸ್ ಮತ್ತೆ ಈ ಪ್ಲಸ್ ಮಲ್ಟಿಪ್ಲೈ ಆಗಿ ವಿ ವಿಲ್ ಗೆಟ್ ಮೈನಸ್ ಹಿಯರ್. 10 minus 4 is equal to ಏನು ಮಕ್ಕಳೇ? 10 minus 4 6 ಅಲ್ವಾ? ಇಲ್ಲೇನಾಗ್ತಾ ಇದೆ? 10 minus 4 is equal to 6. ಸೊ ಇವಾಗ we have to find the value for y. ಏನ್ ಸಿಗತ್ತೆ ನಮ್ಗೆ ವ್ಯಾಲ್ಯೂ? 6 divided by 5. y ವ್ಯಾಲ್ಯೂ ಸಿಕ್ತು ಅಂದ್ರೆ x ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಈಸಿ. ಹೇಗೆ? ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಇನ್ ಎನಿ ಆಫ್ ದ 2 equations. ಯಾವುದಾದ್ರೂ ಒಂದು ಈಕ್ವೇಶನ್ ನಲ್ಲಿ y ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ನಾನು ಫಸ್ಟ್ ಈಕ್ವೇಶನ್ ಅಲ್ಲೇ ಮಾಡೋಣ. x ಪ್ಲಸ್ y ಇಸ್ ಈಕ್ವಲ್ ಟು 5 ಅಂತ ಇತ್ತು, ಹೌದಾ? ಸೊ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ x. 6 by 5 is equal to 5 ಇದೆ, ಹೌದಾ? ಸೊ ಈಗ x ವ್ಯಾಲ್ಯೂ ಬೇಕು ಅಂದ್ರೆ ಐ ಹ್ಯಾವ್ ಟು ಶಿಫ್ಟ್ ದಿಸ್ ಕಾನ್ಸ್ಟಂಟ್ ಟರ್ಮ್ ಅಲ್ವಾ? ಕಾನ್ಸ್ಟಂಟ್ ಟರ್ಮ್ ಅನ್ನ ಶಿಫ್ಟ್ ಮಾಡಿದಾಗ ಏನಾಗತ್ತೆ? x is equal to 5 minus 6 by 5 ಆಯ್ತು. We have different denominators. We have to make them equal. So we will multiply the first term by 5 by 5. ಆಗ ನಮ್ಗೆ ಏನ್ ಸಿಗತ್ತೆ? 25 minus 6 by 5, which is equal to 19 by 5. ನಮ್ಗೆ ಸೊಲ್ಯೂಷನ್ ಸಿಕ್ತಲ್ವಾ x ಮತ್ತೆ y ಗೆ? 6 by 5, 19 by 5 ಸಿಕ್ಕಿದೆ, ಹೌದಾ? So here also, if we get the solution, we will consider the equations as consistent. ಗೊತ್ತಾಯ್ತಾ? ಇನ್ನೊಂದು ಈಕ್ವೇಶನ್ ಇದೆ. x plus y is equal to 7, 2x plus 2y is equal to 5. Let's try to solve this. ಒಂದು ಎಕ್ಸಾಂಪಲ್ ಅನ್ನ ನೋಡಿದ್ವಿ, ಇನ್ನೊಂದು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೆಕೆಂಡ್ ಈಕ್ವೇಶನ್ ಏನಿದೆ? x plus y is equal to 7, 2x plus 2y is equal to 5. ಸೊ ಇದರಲ್ಲೂ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕೋಎಫಿಷಿಯಂಟ್ಸ್ ಆರ್ ನಾಟ್ ಈಕ್ವಲ್. ಸೊ ಈ ಒಂದು ಈಕ್ವೇಶನ್ ಅನ್ನ ನಾನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ರಿಸಲ್ಟೆಂಟ್ ಈಕ್ವೇಶನ್ ಏನಾಗತ್ತೆ? ಕೋಎಫಿಷಿಯಂಟ್ ಸೇಮ್ ಇರುವಂತಹದ್ದು ಸಿಗತ್ತೆ. ಸೊ ನಾನಿಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದಾಗ, ಹೌದಾ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಇಲ್ಲಿ ನೋಡೋದಾದ್ರೆ ಇಲ್ಲಿ 14, ಹೌದಾ? ಸೊ ಇಲ್ಲೇನಾಗ್ತಾ ಇದೆ ಮಕ್ಕಳೇ? ಇದು ಪ್ಲಸ್, ಇದು ಮೈನಸ್. ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಯ್ತು,
ಹಾಗೆ ಇದು ಪ್ಲಸ್ ಇದು ಮೈನಸ್, ಇದು ಕ್ಯಾನ್ಸಲ್ ಆಗೋಯ್ತು. ಸೊ ಉಳಿದಿರೋದೇನು 5 ಮತ್ತೆ 14 ಅಲ್ವಾ. 5 ಮತ್ತೆ 14 ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, 0 ಇಸ್ ಈಕ್ವಲ್ ಟು -9 ಅಂತ ಆಯ್ತು. ಇದು ನಿಜ ಆಗೋದಿಕ್ಕೆ ಸಾಧ್ಯನಾ? ಇಸ್ ಇಟ್ ಟ್ರೂ ದಟ್ 0 ಇಸ್ ಈಕ್ವಲ್ ಟು -9? ಇಸ್ ಇಟ್ ಟ್ರೂ? ನೋ, ಇದು ಸುಳ್ಳು ಅಲ್ವಾ. ದಿಸ್ ಕ್ಯಾನ್ ನೆವರ್ ಹ್ಯಾಪನ್. 0 can never be equal to -9. So this is also a false statement. So we will say this equation, pair of equations is inconsistent. Consistent or inconsistent anta helodadre, this pair of equations is inconsistent because we got a false result. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ನಾವು ಈ ತರ ಪ್ರಾಬ್ಲಮ್ಸ್ ಅನ್ನ ಹಿಂದೆನೂ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲೂ ನೋಡೋದಾದ್ರೆ ಇಲ್ಲಿ ಜಸ್ಟ್ ನಾನು ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ, ನೀವು ಟ್ರೈ ಮಾಡಿ ಸಾಲ್ವ್ ಮಾಡೋದಿಕ್ಕೆ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, 5 years ago Nuri was thrice as old as Sonu. 10 years later Nuri will be twice as old as Sonu. How old are Nuri and Sonu? We don't know the current age of both Nuri and Sonu. So let's consider their current age as Nuri's age is equal to X and Sonu's age is equal to Y. Okay. So what they are saying, 5 years ago, this is their current age. X and Y is their current age. If we have to see the age before 5 years, then we have to subtract from the current age ಅಲ್ವಾ. ಅವ್ರದ್ದು 5 ವರ್ಷದ ಹಿಂದೆ ಏನಿತ್ತು ಅಂತ ನೋಡೋದಾದ್ರೆ we have to subtract the ages. ಸೊ ಇದನ್ನ ಅವರು ಹೇಳ್ತಾ ಇರೋದು 5 years ago, 5 ವರ್ಷದ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ x -5 y -5 ಆಯ್ತು. ಆಗ ಏನ್ ಹೇಳ್ತಾ ಇದ್ದಾರೆ, 5 years ago Nuri was thrice as old as Sonu ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 3ರಷ್ಟು ಅವಳ ಏಜು ಜಾಸ್ತಿ ಇತ್ತು, ನೂರಿ ಏಜು ಸೋನು ಏಜ್ಗಿಂತ ಜಾಸ್ತಿ ಇತ್ತು. ಸೊ ಇಲ್ಲಿ 3 ಪಟ್ಟು ಅಂತ ಹೇಳ್ತಾ ಇರೋದಕ್ಕೆ, ಥ್ರೈಸ್ ಅಂತ ಹೇಳ್ತಾ ಇರೋದಕ್ಕೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ನೂರಿಸ್ ಏಜ್. ಸೊ x -5 is Nuri's age ಅಲ್ವಾ, and they are saying it was Nuri's age was 3 times greater than Sonu's age. That's what thrice means, as old as Sonu. So we have to multiply this with 3. So we will get x -5 is equal to 3y minus 15. Aita. So let's take all these terms to one side of the equation. Then we will have x -5 minus 3y plus 15 is equal to 0. So our final equation will be x minus 3y plus 10 is equal to 0. This is the first equation. Where is the second one? We did not think about it yet, alva. Let's try to derive the second equation. ಏನ್ ಹೇಳ್ತಾ ಇದ್ದಾರೆ, in the second part of this statement they are saying 10 years later Nuri will be twice as old as Sonu ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ, ಕರೆಂಟ್ ಏಜಿಗಿಂತ 10 ವರ್ಷ ಜಾಸ್ತಿ ಆಗ್ತಾ ಇದೆ. ಸೊ ನಾವೇನ್ ಮಾಡ್ಬೇಕು, ಕರೆಂಟ್ ಏಜಿಗೆ 10 ವರ್ಷವನ್ನ ಆಡ್ ಮಾಡ್ಬೇಕಲ್ವಾ, x + 10 y + 10. ಬಟ್ ಅಲ್ಲೇನ್ ಹೇಳ್ತಾ ಇದ್ದಾರೆ, 10 ವರ್ಷ ಆದ್ಮೇಲೆ ನೂರಿ ವಿಲ್ ಬಿ ಟ್ವೈಸ್, 2 times more than Sonu.
ಹೌದಾ? ಸೊ ನಾವೇನ್ ಮಾಡಬಹುದು, ಮಲ್ಟಿಪ್ಲೈ ಬೈ 2, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ 2. ಇವಾಗ ಇಲ್ಲಿ ಮಾಡಿದ ತರಾನೇ ಸೇಮ್ ಮಾಡ್ಕೊಂಡು ಹೋಗೋದು, ಸಾಲ್ವ್ ಮಾಡ್ತಾ ಹೋಗ್ಬೇಕು. 2y plus 20 ಆಯ್ತು. We have to move the terms, then we will get minus 2y minus 20 is equal to 0. If we simplify, we will get 2y minus 10 is equal to 0. This is the second equation. Then we will use the elimination method. As we discussed in the previous examples, we use the elimination method to eliminate either of the variables. We can eliminate either x or y. There is no such rule to eliminate a variable. ಆಯ್ತಾ? ಇದೇ ವೇರಿಯೇಬಲ್ ಅನ್ನ ಎಲಿಮಿನೇಟ್ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಯಾವುದನ್ನಾದ್ರೂ ಒಂದನ್ನ ನಾವು ಕೋಎಫಿಷಿಯಂಟ್ಸ್ ಈಕ್ವಲ್ ಮಾಡಿ ಎಲಿಮಿನೇಟ್ ಮಾಡಬೇಕು. ಸೊ ದಟ್ ದ ಇಕ್ವೇಶನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ equation in one variable. We have to find the value of that variable. Then by substituting the value of that variable in any of the equations, we will find the value of another variable. Is it clear? Okay. So ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಪೇರ್ ಆಫ್ ಈಕ್ವೇಶನ್ಸ್ ಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. Here also, if we find true statement, then we say such equations are consistent, otherwise we say inconsistent. ಗೊತ್ತಾಯ್ತಾ? So we saw 3 different methods. ಯಾವ್ಯಾವುದು? ಗ್ರಾಫಿಕಲ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್. 3 different methods are there to solve a given pair of equation. ಗ್ರಾಫಿಕಲ್ ಅಲ್ಲಿ ಗ್ರಾಫ್ ಎಲ್ಲ ಹಾಕಿ ನೋಡಬೇಕು. And also by comparing the coefficients, we will say whether the lines are parallel or intersecting or ಇನ್ನೊಂದು ಯಾವುದು coinciding. ಹೌದಾ? ಈ ಮೂರು ಒಂದು ರಿಲೇಶನ್ಶಿಪ್ ಅನ್ನ ನೋಡಿ ನಾವು ಲೈನ್ಸ್ ಬಗ್ಗೆ ಬಿಹೇವಿಯರ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಸಬ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಬರೆದು ಇನ್ನೊಂದನ್ನ ಎಲಿಮಿನೇಟ್ ಮಾಡಿ ನಾವು ಏನ್ ಮಾಡ್ತೀವಿ, ಇಕ್ವೇಶನ್ಗೆ ಸೊಲ್ಯೂಷನ್ ಅನ್ನ ಎಲಿಮಿನೇಟ್ ಮಾಡಿ ಅಲ್ಲ, ಸಬ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಇಕ್ವೇಶನ್ ರೂಪದಲ್ಲಿ ಬರ್ಕೊಳ್ತೀವಿ. ನೆಕ್ಸ್ಟ್ ಆ ಒಂದು ವೇರಿಯೇಬಲ್ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಇಕ್ವೇಶನ್ ಅಲ್ಲಿ ಆ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ವೇರಿಯೇಬಲ್ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಾಗಿದ್ಯಾ ಮಕ್ಳೇ? ಎಲ್ಲ ಮೆಥಡು ಈಸಿ ಇದೆ, ತುಂಬಾನೇ ಈಸಿ ಇದೆ. ಅಂಡ್ ಹೋಲ್ ಚಾಪ್ಟರ್ ಈಸ್ ವೆರಿ 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 ಇಂಟ್ರೆಸ್ಟಿಂಗ್ ಅಲ್ವಾ? ಎಷ್ಟು ಒಂಥರ ಚೆನ್ನಾಗಿ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಇದೇನಿದೆ, ಈ ಕಾನ್ಸೆಪ್ಟ್ಸ್ ಎಲ್ಲ ಏನಿದೆಯಲ್ಲ, ಇದು ತುಂಬಾ ಈಸಿ ಇದೆ, ಈಸಿ ಸ್ಕೋರಿಂಗ್ ಟಾಪಿಕ್ಸ್. ಹಾಗಾಗಿ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗೋದು ಏನು ಅಂತ ಅಂದ್ರೆ ಒಂದೇ, ನನ್ಗನ್ಸಿದ್ದು ಈ ತರ ಉದ್ದುದ್ದ ಸ್ಟೇಟ್ಮೆಂಟ್ ಬಂದಾಗ ನಿಮ್ಗೆ ಇದೇನಪ್ಪ ಅಂತ ಅನ್ಕೋಬಿಡ್ತೀರಾ. ಬಟ್ ಇಟ್ ಈಸ್ ವೆರಿ ಈಸಿ. ಆಯ್ತಾ? ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ನಾವು ಅದನ್ನ ಜಸ್ಟ್ ಅರ್ಥ ಮಾಡ್ಕೊಂಡು ಈಕ್ವೇಶನ್ ಅನ್ನ ಬರ್ಕೊಳ್ಳೋದನ್ನ ಕಲಿಬೇಕು. ಅದರಲ್ಲಿ ಗೊತ್ತಾಗ್ತಾ ಇದೆಯಾ? ಓಕೆ, ಇದು ಒಂದು ಎಕ್ಸಾಂಪಲ್ ಇದೆ, ಇದನ್ನ ನೋಡೋಣ. ಮೀನಾ ವೆಂಟ್ ಟು ಅ ಬ್ಯಾಂಕ್ ಟು ವಿತ್ಡ್ರಾ 2000 rupees. She asked the cashier to give her ₹50 and ₹100 notes only. ಅಂದ್ರೆ ಏನು, ಇಲ್ಲಿ ಮೀನಾ ಬ್ಯಾಂಕಿಗೆ ಹೋಗಿ ಹಣ ಕೇಳ್ತಾ ಇದ್ದಾಳೆ, ಅವಳಿಗೆ ಬೇಕಿರೋ ಅಮೌಂಟ್ 2000. ಆಯ್ತಾ? ಮೀನಾ ಗಾಟ್ 25 notes ಇನ್ ಆಲ್. ಅವಳು 50 ಮತ್ತೆ 100 ನೋಟ್ಸ್ ಮಾತ್ರ ಕೊಡಿ, ನನ್ಗೆ 200 ಬೇಡ, 1000 ಬೇಡ, 10 rupees ಬೇಡ ಅಂತ ಅವಳು ಏನ್ ಮಾಡ್ತಾ ಇದ್ದಾಳೆ, 50 ಮತ್ತೆ 100 ನೋಟ್ಸ್ ಮಾತ್ರ ಬೇಕು ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಟೋಟಲ್ ಸಿಕ್ಕಿರೋ ನೋಟ್ಸ್ ಎಷ್ಟು? 25. ಟೋಟಲ್ ಅಮೌಂಟ್ ಎಷ್ಟು ಅವಳು ಕೇಳಿರೋದು?
2000. ಹೌದಾ? ಸೊ ಇಲ್ಲೇನಾಗತ್ತೆ ನಮ್ಗೆ, ಇಲ್ಲಿ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಶನ್ ಏನು, 25 ನೋಟ್ಸು ಕೊಟ್ಟಿದ್ದಾರೆ, 2000 ರುಪೀಸು ಸಿಕ್ಕಿದೆ. ಆದ್ರೆ ವಿ ಡೋಂಟ್ ನೋ ಹೌ ಮೆನಿ 50 ನೋಟ್ಸ್ ಆರ್ ದೇರ್ ಅಂಡ್ ಹೌ ಮೆನಿ 100 ನೋಟ್ಸ್ ಆರ್ ದೇರ್. ಹೌದಾ? ಇನ್ ದಿಸ್ 2000 ಹೌ ಮೆನಿ 50 ನೋಟ್ಸ್ ಗೊತ್ತಿದ್ಯಾ ನಮ್ಗೆ? ಎಷ್ಟು 50 ನೋಟ್ಸ್ ಸಿಕ್ಕಿದೆ ಅಂತ? ಇಲ್ಲ ಅಲ್ವಾ? ಸೊ ಇಲ್ಲೇನಾಗ್ತಾ ಇದೆ, ಲೆಟ್ಸ್ ಕನ್ಸಿಡರ್ 50 ನೋಟ್ಸ್ ಆಸ್ X and 100 notes as Y. ಆಯ್ತಾ? ಸೊ ನಾವಿಲ್ಲಿ ಒಂದು ವೇರಿಯೇಬಲ್ ಅನ್ನ ಕನ್ಸಿಡರ್ ಮಾಡಬೇಕು ಅಲ್ವಾ, ಬಿಕಾಸ್ ವಿ ಡೋಂಟ್ ನೋ ದ ವ್ಯಾಲ್ಯೂ. ಸೊ ಎಕ್ಸ್ ಮತ್ತೆ ವೈ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲೇನಾಗತ್ತೆ, ಟೋಟಲ್ ಎಕ್ಸ್ ಪ್ಲಸ್ ವೈ ಸೇರಿ ನಮ್ಗೆ 25 ಅಂತ ಗೊತ್ತಿದೆ. ಹೌದಾ? ಅಲ್ಲಿ ಎಷ್ಟು ನೋಟ್ಸ್ ಆದ್ರೂ ಇರಬಹುದು, ಬಟ್ ಎಕ್ಸ್ ಈಸ್ ಎಕ್ಸ್ ರೆಪ್ರೆಸೆಂಟ್ಸ್ 50 ನೋಟ್ಸ್, y represents 100 notes. ಅದು ಎರಡು ಸೇರಿ we got total 25 notes. ಹೌದಾ? ಸೊ this is the first equation. ಆಮೇಲೆ ಎಷ್ಟೋ 50 ನೋಟ್ಸ್ ಸೇರಿ ಹಾಗೆ ಎಷ್ಟೋ ಸಮ್ ಅಮೌಂಟ್ ಆಫ್ 100 ನೋಟ್ಸ್ ಅದು ಸೇರಿ ನಮ್ಗೆ 2000 ರುಪೀಸ್ ಸಿಕ್ಕಿದೆ. ಸೊ we have to write the second equation as 50 into x. 100 into y is equal to 2000. So this is the second equation. ನೋಡಿ, ಅಲ್ಲಿ ಕೊಟ್ಟಿರೋ ಕ್ವಶನ್ ಇಷ್ಟು ಉದ್ದ ಇದ್ರೂನು ನಾವು ಅದರಿಂದ ಇನ್ಫಾರ್ಮೇಶನ್ ಅನ್ನ ತಗೊಂಡಾಗ ನಮ್ಗೆ ಇಷ್ಟು ಈಸಿಯಾಗಿ ಈಕ್ವೇಶನ್ ಸಿಕ್ಬಿಡ್ತು ಅಲ್ವಾ? ಇವಾಗ ನಾವೇನ್ ಮಾಡ್ಬೇಕು, we have to use elimination method to find the values ಅಷ್ಟೇ. as simple as that. ತುಂಬಾನೇ ಈಸಿ ಇದೆ ಅಲ್ವಾ ಮಕ್ಕಳೇ? ಸೊ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅಲ್ಲಿ ಇದ್ರೆ ಕ್ವೆಶನ್ಸ್, ನಾವು ಈಕ್ವೇಶನ್ ಅನ್ನ ಬರ್ಕೊಂಡು ದೆನ್ ವಿ ಹ್ಯಾವ್ ಟು ಸಾಲ್ವ್ ದ ಈಕ್ವೇಶನ್ಸ್. ಅರ್ಥ ಆಗಿದ್ಯಾ? ಎಲ್ಲಾ ಟಾಪಿಕ್ಗಳು ಅರ್ಥ ಆಗಿದ್ಯಾ? ಗ್ರಾಫಿಕಲ್ ಮೆಥಡ್ ಇರಬಹುದು, ರಿಲೇಶನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಇರಬಹುದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇರಬಹುದು, ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್. ಈ 4 ಮೆಥಡ್ ಅನ್ನ ಯೂಸ್ ಮಾಡಿ ವಿ ಟ್ರೈ ಟು ಸಾಲ್ವ್ ದ ಈಕ್ವೇಶನ್ಸ್ ಅಂಡ್ ಆಲ್ಸೋ ಫೈಂಡ್ ದ ಸೊಲ್ಯೂಷನ್. ಆಯ್ತಾ? ಓಕೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಈಸಿ ಇತ್ತು ಅಲ್ವಾ ಟಾಪಿಕ್? ಎಸ್, ಈಸಿ ಇದೆ. ಪ್ರಾಕ್ಟೀಸ್ ಮಾಡಿ, ಹೆಚ್ಚೆಚ್ಚು ಕ್ವಶನ್ಸ್ ಅನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ಟಾಪಿಕ್ಗಳು. ಆಯ್ತಾ? ಸೊ ನಾವಿವತ್ತು 2 ಹೊಸ ಮೆಥಡ್ ಅನ್ನ ಕಲ್ತ್ವಿ. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಗ್ರಾಫಿಕಲ್ ಮೆಥಡ್ ನಿನ್ನೆ ಡಿಸ್ಕಸ್ ಮಾಡಿದ್ವಿ, ರಿಲೇಶನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಬಟ್ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಎಲಿಮಿನೇಷನ್ ಮೆಥಡ್ ಅಲ್ವಾ? ಸೊ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ we have to rewrite the equation in the form of one variable, substitute that equation in ಇನ್ನೊಂದು equation ಅಲ್ಲಿ we have to substitute that value, then we will get one equation that will be in the form of one variable. So we will find the value of that variable. So put the value of that variable in another equation to find the value of another variable. ಆ ರೀತಿಯಾಗಿ ನಾವೇನ್ ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಇನ್ನು ಎಲಿಮಿನೇಷನ್ ಅಲ್ಲಿ ವಿ ವಿಲ್ ಎಲಿಮಿನೇಟ್ ಒನ್ ವೇರಿಯೇಬಲ್ ಅಲ್ವಾ, either x or y. So the whole equation will be in the form of one variable. So we will find the value of that variable. So we use that value to find the value of another variable. ಅರ್ಥ ಆಗಿದ್ಯಾ ಮಕ್ಕಳೇ? ಓಕೆ. ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ, ಎಸ್ಪೆಷಲಿ ಈ ಸ್ಟೇಟ್ಮೆಂಟ್ ತರ ಕೊಟ್ಟಿರುವಂತಹ ಕ್ವೆಶನ್ಸ್ ಅನ್ನ
ಬುಕ್ಕಲ್ಲಿರೋ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಹಾಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಕೊಳ್ಳಿ. ಅರ್ಥ ಆಗಿದೆಯಾ? ಓಕೆ, ಹಾಗಿದ್ರೆ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.